ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಲೆನಾಡಿನ ದೊಂಬತಿಯರು, ಸೋಬಾನೆ ಪದಗಳು, ಚಿತ್ತಾಕರ್ಷಕ ಮುಚ್ಚಿಗೆ ಚಿತ್ತಾರ, ಹತ್ತಿಯ ಎಳೆಗಳಿಂದ ಮಾಡಿದ ಕರಕುಶಲ ಕಲೆ ಹಾಗೂ ಒಂದು ಜನಪದ ಹಾಡು. ಗ್ರಾಮೀಣ ಮಹಿಳೆಯರು ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಲು ಒಳ್ಳೆಯ ಅವಕಾಶವೆಂದರೆ ಆಷಾಢದ ಮಳೆಗಾಲ. ಈ ಸಂದರ್ಭದಲ್ಲಿ ಬಿಡುವಿನ ವೇಳೆಯಲ್ಲಿ ಅಕ್ಕಪಕ್ಕದ ಮನೆಯ ಹೆಂಗಸರು ಬೇಸರ ಕಳೆಯಲು ತಮ್ಮನ್ನು ತಾವೇ ಕರಕುಶಲ ಕಲೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಅಂತಹ ಒಂದು ಕಲೆ ಹತ್ತಿಯ ಎಳೆ. ದಿನನಿತ್ಯ ಬಳಸುವ ಹಲವು ಸಾಮಾನ್ಯ ವಸ್ತುಗಳು ಗ್ರಾಮೀಣ ಹೆಣ್ಣು ಮಕ್ಕಳ ಕೈಯಲ್ಲಿ ಕಲಾಕುಸುಮವಾಗಿ ಅರಳುವುದನ್ನು ನಾವು ಕಂಡಿದ್ದೇವೆ. ಅಂತಹವುಗಳಲ್ಲೊಂದು ಹತ್ತಿಯಿಂದ ಮಾಡಿದ ಈ ಎಳೆಗಳು. ಶತಶತಮಾನಗಳಿಂದ ಹತ್ತಿಯನ್ನು ಉಪಯೋಗಿಸುತ್ತಿದ್ದ ನಮ್ಮ ಜನಪದರು ಅದರಲ್ಲಿ ಕಲಾವಂತಿಕೆಯನ್ನು ಕಂಡುಕೊಂಡದ್ದು ನೆನ್ನೆ ಮೊನ್ನೆಯದಲ್ಲ. ಪ್ರಕೃತಿಯ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಚೆಲುವಿದೆ, ಉಪಯುಕ್ತತೆ ಇದೆ, ಘನತೆ ಇದೆ. ಸೌಂದರ್ಯ ಸಾಕಾರ ಹೇಗೋ ಹಾಗೆ ನಿರಾಕಾರ ಕೂಡ. ಕಲ್ಲು, ಮಣ್ಣು, ಮರ, ಲೋಹ ಇದಾವುದೂ ಕಲಾವಿದನ ಕೈಯಿಂದ ತಪ್ಪಿಸಿಕೊಂಡಿಲ್ಲ. ನಮ್ಮ ಗ್ರಾಮೀಣ ಹೆಣ್ಣು ಮಕ್ಕಳು ತಮ್ಮ ಕಲಾ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಬಳಸಿಕೊಂಡ ಮಾಧ್ಯಮಗಳು ಹಲವಾರು. ಪುರುಷರು ಅವರ ಪೌರುಷಕ್ಕೆ ತಕ್ಕಂತೆ ಶಿಲೆಯಲ್ಲಿ ಕಲೆಯನ್ನು ಬಿಡಿಸಿದರೆ, ಲೋಹದಲ್ಲಿ ಕಂಡರಿಸಿದರೆ, ಹೆಣ್ಣು ತನ್ನ ಲಾಲಿತ್ಯಕ್ಕನುಗುಣವಾಗಿ ಕಸೂತಿ, ಹೆಣಿಕೆ, ರಂಗೋಲಿ, ಚಿತ್ತಾರಗಳಲ್ಲಿ ತನ್ನ ಪ್ರತಿಭೆಯನ್ನು ಸಾಕಾರಗೊಳಿಸಿದ್ದಾಳೆ. ವಾಲಿಗೆ ಮುತ್ತು ವಜನೇನ ಹಡೆದವ್ವ, ನಾಡಿದ ಮಾತು ನಿಜವೇನ. ಇದು ದೇವರು ಮತ್ತು ಪೂಜೆಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನು ಎಲ್ಲರೂ ಸಂಪ್ರದಾಯ ಬಳಸ್ಕೊಂಡು ಬಂದಿರೋದ್ರಿಂದ ಇದು ಮಾಡಲೇಬೇಕು ಅಂತ ಒಂದು ಐಡಿಯಾ ನಮಗಿದೆ. ಎಲ್ಲಾದರೂ ಪ್ರದರ್ಶನ ಮಾಡಿದ್ದೀರಾ ಇದುವರೆಗೂ? ಇಲ್ಲಿ ಕೋಣಂದೂರಿನಲ್ಲಿ ಮಹಿಳಾ ಸಮಾಜದಲ್ಲಿ ಹತ್ತಿ ಎಳೆ ತರಬೇತಿ ಶಿಬಿರ ಅಂತ ಇಟ್ಕೊಂಡಿದ್ರು. ಆವಾಗ ಈ ಥರ ಹತ್ತಿ ಎಳೆ ಮಾಡ್ಕೊಂಬಂದಾಗ ಎಲ್ಲರಿಗೂ ಹೇಳ್ಕೊಟ್ಟು ಆಮೇಲೆ ನಮಗಿದ್ರೆ ಪ್ರೈಸ್ ಎಲ್ಲ ಬಂದಿದೆ ನನಗೆ. ಕುರಿತೋದದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಓದು ಬರಹ ಬಾರದ, ಆದರೂ ತಮ್ಮ ಬಾಳನ್ನೇ ಕಾವ್ಯಮಯವಾಗಿ ಮಾಡಿಕೊಂಡಿರುವ ನಮ್ಮ ಗ್ರಾಮೀಣ ಹೆಣ್ಣು ಮಕ್ಕಳ ಬಾಯಲ್ಲಿ ಇವತ್ತಿಗೂ ಸಹಸ್ರಾರು ಕಾವ್ಯಗಳು ಹೊರಹೊಮ್ಮುತ್ತವೆ. ನೀರಿನ ಸೆಲೆ ಬತ್ತಿದರೂ ಬತ್ತಬಹುದು, ಆದರೆ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳ ಮನಸ್ಸಿನ ಆಳದಲ್ಲಿ ಹುದುಗಿರುವ ಹಾಡುಗಳು ಬತ್ತುವುದಿಲ್ಲ. ಗಂಟೆಗಳ ಕಾಲ, ದಿನಗಳ ಕಾಲ, ಅಷ್ಟೇ ಏಕೆ ವಾರಗಳ ಕಾಲ ಹಾಡಬಲ್ಲ ಶಕ್ತಿ ಮತ್ತು ಸಂಪತ್ತು ಅವರಲ್ಲಿದೆ. ಆಡುಮುಟ್ಟದ ಸೊಪ್ಪಿಲ್ಲ, ಗರತಿ ಹಾಡದ ಹಾಡಿಲ್ಲ ಎಂಬ ಗಾದೆ ಮಾತಿನಂತೆ ತನ್ನ ಸುತ್ತಲಿನ ಬದುಕಿನ, ಅದರಲ್ಲೂ ತಾನು ನಂಬಿದ ದೇವರ ಬಗ್ಗೆ ಅವಳಿಗೆ ಎಲ್ಲಿಲ್ಲದ ಭಕ್ತಿ. ಮಂಗಳ ಮಹಾಲಕ್ಷ್ಮೀ ದೇವಿಗೆ, ಮಂಗಳ ಮಹಾಲಕ್ಷ್ಮೀ ಕೆಂಪವ್ವಗೆ, ತಾಯಿ ಕೆಂಪವನ ವಾಲೆ ಕೆಳಗಾಲ ಆಯ ಒಳ್ಳೆ ಎರಡ ಮೊತ್ತ ತೆಗೆದು ತಾಯಿನಿ ಬಾರೆಂದು ಕರೆದು ನಮ್ಮೆಲ್ಲರನ್ನು ಬಾಲರ ಸಂತನವ ಕೊಡತಿದ್ದಳು. ಮಂಗಳ ಮಹಾಲಕ್ಷ್ಮೀ ಕೆಂಪವ್ವಗೆ, ಮಂಗಳ ಮಹಾಲಕ್ಷ್ಮೀ ಕೆಂಪವ್ವಗೆ, ತಾಯಿ ಕೆಂಪವನ ಕೊಪ್ಪಿನ ಕೆಳಗಾಲ ಒಪ್ಪ ಒಳ್ಳೆ ಎರಡ ಮೊತ್ತ ತೆಗೆದ ಅಕ್ಕನಿ ಬಾರೆಂದು ಕರೆದು ನಮ್ಮೆಲ್ಲರನ್ನು ಮೊತ್ತೈಸ್ಥಾನವ ಕೊಡತಿದ್ದಳು. ಮಂಗಳ ಮಹಾಲಕ್ಷ್ಮೀ ದೇವಿಗೆ, ಎರೆಂಬೆ ಕಸ್ತೂರಿ ಚಲವೆ ಕೆಂಪವ್ವಗೆ, ಮಂಗಳ ಮಹಾಲಕ್ಷ್ಮೀ ಕೆಂಪವ್ವಗೆ. ಮಧ್ಯಾಹ್ನದ ಮಳೆ ಒಯ್ದು ಮಜ್ಜುಣದ ಕೊಣ ತುಂಬಿ ಮಗ್ಗೋ ಮಲ್ಲಿಗೆ ಅರಳಿದವ, ಮಗ್ಗೋ ಮಲ್ಲಿಗೆ ಅರಳಿದ ಕೆಂಪವ್ವಗೆ. ಮಧ್ಯಾಹ್ನದ ಪೂಜೊಳ್ಳೆ ಹಸುನಾದವ, ಮಂಗಳ ಮಹಾಲಕ್ಷ್ಮೀ ಕೆಂಪವ್ವಗೆ. ಸಂಜೆಯ ಮಳೆ ಒಯ್ದು ಚಂದ್ರನ ಕೊಣ ತುಂಬಿ ಚೆಂಡು ಮಲ್ಲಿಗೆ ಅರಳಿದವ,
ಚೆಂಡ ಮಲ್ಲಿಗೆ ಅರಳಿದ ಕೆಂಪಗ ಸಂಜೆಯ ಪೋಜೊಳ್ಳೆ ಸುನಾದವ ಮಂಗಳ ಮಹಾಲಕ್ಷ್ಮಿ ಕೆಂಪವಾಗ ರೆಂಬೆ ಕಸ್ತೂರಿ ಚಲವೆ ಕೆಂಪವಾಗ ಮಂಗಳ ಮಹಾಲಕ್ಷ್ಮಿ ಕೆಂಪವಾಗ ಹೂವ ಬಾಳೆ ಬಾರುವಾಗ ದೇವರೇ ಮಾತಾಡ ಹೂವ ಬಾಳೆ ಬಾರುವಾಗ ದೇವರೇ ಮಾತಾಡ ಮೇಲ ಅಂದನಿ ಗಿರಿ ಮೇಲೆ ಬೈರುವ ಕೊಡಗಲ ಮೇಲೆ ಗಾವಿಸಿದ ದೇವರೇ ಮಾತಾಡ ಕೊಡಗಲ ಮೇಲೆ ಗಾವಿಸಿದ ದೇವರೇ ಮಾತಾಡ ಪಡಿಗಲ್ಲ ಮೇಲೆ ಕೈಸಿ ಕೂತುಗಂಡ ಚಳರಿಗಾಲೆ ಬಾರದಾನೆ ದೇವರೇ ಮಾತಾಡ ಚಳರಿಗಾಲೆ ಬಾರದಾನೆ ದೇವರೇ ಮಾತಾಡ ಚಳರಿಗಾಲೆ ಏನೊಂದು ಬರುದಾನೆ ಬಿದುರ ಚಳೋರ ದಾರಿ ಮಾಗ ದೇವರೇ ಮಾತಾಡ ಬಿದುರ ಚಳೋರ ದಾರಿ ಮಾಗ ದೇವರೇ ಮಾತಾಡ ಬಿದುರ ಚಳೋರ ದಾರಿ ಮಾಗ ಬಂದರೆ ಬೈರೋನ ತೇರೋ ದಾವೆ ದೇವರೇ ಮಾತಾಡ ಬೈರೋನ ತೇರೋ ದಾವೆ ದೇವರೇ ಮಾತಾಡ ಎಲ್ಲರ ತೇರೋ ಮೆಲ್ಲಗೆ ಅರುದರೆ ಧಾರಳಗಾರ ಬಾಯರವ ದೇವರೇ ಮಾತಾಡ ಧಾರಳಗಾರ ಬಾಯರವ ದೇವರೇ ಮಾತಾಡ ಧಾರಳಗಾರ ಬೈರುನ ತೇರೋ ಬೆಲ್ಲದಂಗಡಿಗೆ ಆರದಾವೆ ದೇವರೇ ಮಾತಾಡ ಬೆಲ್ಲದಂಗಡಿಗೆ ಆರದಾವೆ ದೇವರೇ ಮಾತಾಡ ಅಪ್ಪನಗಿರಿ ಮೇಲೆ ಒಂದೆಯ ಮರ ಒಟ್ಟಿ 24 ಕಾವಲಡದ ದೇವರೇ ಮಾತಾಡ 24 ಕಾವಲಡದ ದೇವರೇ ಮಾತಾಡ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ನೈಸರ್ಗಿಕ ಸಂಪತ್ತನ್ನು ಹೇರಳವಾಗಿ ಹೊಂದಿರುವ ತಾಲೂಕು. ಇಲ್ಲಿಯ ಜನರು ಕಲಾ ರಸಿಕರು, ಕಲಾ ಪ್ರಜ್ಞರು, ಸೌಂದರ್ಯೋಪಾಸಕರು ಆಗಿದ್ದಾರೆ. ನೀವು ಈಗಾಗಲೇ ಸಿರಿಗಂಧದಲ್ಲಿ ದೀವರ ಹಸೆಗೋಡೆ ಚಿತ್ತಾರ, ಬುಟ್ಟಿ ಚಿತ್ತಾರಗಳನ್ನು ನೋಡಿದಿರಲ್ವಾ? ಈಗ ಅಂತಹದೇ ಮತ್ತೊಂದು ವಿಶೇಷವಾದ ಮಾಳಿಗೆ ಚಿತ್ತಾರ ಅಥವಾ ಮುಚ್ಚಿಗೆ ಚಿತ್ತಾರವನ್ನು ನೀವು ನೋಡಲಿದ್ದೀರಿ. ಅಲ್ಲದೆ ಇದನ್ನು ಬಣಗಾರ ಮನೆತನದವರು ಮಾತ್ರ ಮಾಡುತ್ತಾರೆ. ಈಗ ನಾವು ಈ ಚಿತ್ತಾರವನ್ನು ಹೇಗೆ ಮಾಡುತ್ತಾರೆ ಅನ್ನೋದನ್ನು ನೋಡೋಣ. ನಮ್ಮ ಗ್ರಾಮೀಣರು ಓದದೆ ಕಾವ್ಯ ರಚಿಸುವ ಪಂಡಿತರಷ್ಟೇ ಅಲ್ಲ, ಜೀವನದ ಸೊಗಸನ್ನು ಕಂಡುಂಡು ತಮ್ಮ ಕಲಾ ಸಿರಿವಂತಿಕೆಯಿಂದ ಕಸವನ್ನು ರಸವನ್ನಾಗಿಸಿಕೊಂಡ ಸೊಗಸುಗಾರರು. ಧಾರ್ಮಿಕ ಆಚರಣೆಗಳ ಹಿನ್ನೆಲೆಯಲ್ಲಿ ಬೆಳೆದು ಬಂದಂತಹ ಕಲೆಗಳು ಕೆಲವಾದರೆ ಮತ್ತೆ ಕೆಲವು ಸೌಂದರ್ಯ ಪ್ರಜ್ಞೆಯಿಂದ ಮೂಡಿ ಬಂದಂತಹವು. ಅಂತಹವುಗಳಲ್ಲೊಂದು ಈ ಚಿತ್ತಾರ ಕಲೆಯೂ ಕೂಡ. ಈ ಚಿತ್ತಾರಗಳು ಗ್ರಾಮೀಣ ಸ್ತ್ರೀಯರ ಪ್ರತಿಭೆಯಿಂದಾಗಿ ವೈವಿಧ್ಯತೆಯನ್ನು ಕಂಡುಕೊಂಡವು. ಶೇಡಿ, ರಂಗೋಲಿ ಪುಡಿ, ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ನೆಲದ ಮೇಲೆ, ಗೋಡೆಯ ಮೇಲೆ, ಬುಟ್ಟಿಗಳ ಮೇಲೆ ಬಿಡಿಸುತ್ತಿದ್ದ ಚಿತ್ತಾರಗಳು ಮನೆಯ ಅಟ್ಟಗಳು ಅಥವಾ ಮುಚ್ಚಿಗೆಗಳಲ್ಲೂ ರಾರಾಜಿಸತೊಡಗಿದವು.
ಇಂದಿನ ಯಾಂತ್ರಿಕ ಯುಗದಲ್ಲೂ ಮಲೆನಾಡಿನ ಕೆಲವು ಭಾಗಗಳಲ್ಲಿ ಅಪರೂಪವಾಗಿ ಇಂತಹ ಮುಚ್ಚಿಗೆ ಚಿತ್ತಾರಗಳು ಅಲ್ಲಲ್ಲಿ ಕಾಣಬಹುದಾಗಿವೆ ಎಂಬುದೇ ಸಮಾಧಾನ ತರುವ ಸಂಗತಿ. ಮಲೆನಾಡಿನ ನಿಸರ್ಗದ ಮಡಿಲಲ್ಲಿ ಅಡಗಿರುವ ಅನೇಕ ಅದ್ಭುತಗಳು, ವಿಚಿತ್ರಗಳು, ವೈಚಿತ್ರಗಳಂತೆ ಅಲ್ಲಿಯ ಜನಾಂಗಗಳು ಕೂಡ ವಿಚಿತ್ರ. ಹಲವಾರು ಜನಾಂಗಗಳು, ಜಾತಿಗಳು, ಉಪಜಾತಿಗಳು ಈ ನಿಸರ್ಗದ ಗರ್ಭದಡಿಯಲ್ಲಿ ಅಡಗಿವೆ. ಅಂತಹಗಳಲ್ಲೊಂದು ಜನಾಂಗ ಡುಂಬ್ ಅಥವಾ ದೊಂಬತಿಯರು ಎಂದು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮತ್ತು ಹೊಸನಗರ ತಾಲೂಕುಗಳಲ್ಲಿ ಮಾತ್ರ ಕಾಣಬರುವ ಈ ಕುಟುಂಬಗಳು ಕೇವಲ 5-6. ಅಂತಹ ಜನಾಂಗ ಇಂದು ಅವನತಿಯ ಅಂಚಿನಲ್ಲಿದೆ. ಒಂದು ಕಾಲದಲ್ಲಿ ದೇವದಾಸಿ ಪದ್ಧತಿಯ ಆರಾಧಕರಾಗಿದ್ದ ಈ ಜನಾಂಗದ ಸ್ತ್ರೀಯರು ಹಾಡು ಕುಣಿತಗಳನ್ನೇ ನಂಬಿ ಬದುಕುತ್ತಿದ್ದರು. ಇಂದು ಸುಶಿಕ್ಷಿತರಾದ ಇವರು ಕೇವಲ ಮನರಂಜನೆಗಾಗಿ ಮಾತ್ರ ಗತಕಾಲದ ಹಾಡು ಕುಣಿತಗಳನ್ನು ಆಡುತ್ತಾರೆ. ಸಿರಿಗಂಧದ ವೀಕ್ಷಕರಾದ ನಿಮಗೆ ಈ ಜನಾಂಗವನ್ನು ಪರಿಚಯಿಸಲು ನಾವು ಮಲೆನಾಡಿನ ಕುಗ್ರಾಮವೊಂದಕ್ಕೆ ಭೇಟಿ ನೀಡಿ ಅವರೊಂದಿಗೆ ಕೆಲವು ಕ್ಷಣಗಳನ್ನು ಕಳೆಯುವ ನಮಗೆ ಸದವಕಾಶ ದೊರಕಿ ಬಂದಿತು. ನಮಸ್ಕಾರ. ಸುಮಿತ್ರಮ್ಮನವರೇ, ನಿಮಗೆ ಡುಂಬ್ ಅಥವಾ ದೊಂಬತಿಯರು ಅಂತ ಯಾಕೆ ಕರೀತಾರೆ? ನಮಗೆ ಈ ಕೊಮಾರಮ್ಮನ ಸೇವೆ ಮಾಡೋಕ್ಕೋಸ್ಕರ ಡೋಳು ಇಟ್ಕೊಂಡು ಅದರಿಂದನೇ ಬಂದಿದ್ದೀವಿ. ಅಲ್ಲ ಪ್ರೇಮಮ್ಮನವರ, ನೀವು ಈ ದೇವ್ರ ಸೇವೆಗೆ ಹೇಗೆ ಬಂದ್ರಿ? ಹಿಂದೆ ನಮ್ಮ ಕುಟುಂಬದಿಂದ ಇದು ಮುಂದೆ ಬಂದಂಥದ್ದು. ಅದಕ್ಕೋಸ್ಕರ ನಮ್ಮ ತಾಯಿ ಇರಬೇಕಾದ್ರೆ ನಮ್ಮ ಅಕ್ಕರಿಗೆ 2 ಜನಕ್ಕೆ ಮದುವೆ ಮಾಡಿದರು. ಅವ್ರಿಗೆ ಮಕ್ಕಳಾಗಿಲ್ಲ. ಅದಕ್ಕೋಸ್ಕರ ನಮ್ಮ ತಾಯಿ ಹೇಳೋದು, ನಿನಗೆ ಮದುವೆ ಮಾಡಿಕೊಟ್ರು ಮಕ್ಕಳಾಗಲ್ಲ, ನಿನಗೆ ಈ ಥರ 1 ಎಕರೆ ಜಮೀನಿದೆ, ಅದನ್ನು ದೇವ್ರ ಸೇವೆಗೆ ಅಂತ ಮಾಡಿಬಿಟ್ಟಿದ್ದು, ಅದನ್ನು ಇಟ್ಟುಕೊಂಡು ನೀನು ಇರು ಅಂತೇಳಿ ನಮ್ಮ ತಾಯಿ ಮಾಡಿಬಿಟ್ಟು ಹೋಗಿದ್ರು. ಈಗ ಅದು ನಮ್ಮ ಅಣ್ಣ ನಮಗೆ ಕೊಡೋಲ್ಲ. ಅದಕ್ಕೋಸ್ಕರ ಇಲ್ಲಿವರೆಗೂ ನಾವು ಜೀವನ ಮಾಡೋದು. ಇನ್ನು ಮಾತ್ರ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಕಲಿಸಿ ಮುಂದಿನ ದಾರಿಗೆ ತಗೊಂಡೋಗೋಣ ಅಂತೇಳಿ ನಮ್ಮ ಆಸೆ. ಇದರಿಂದ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು? ಬೇಡ ಅನಿಸುತ್ತೆ. ಇದೆಲ್ಲ ನಮ್ಮ ಮನಸ್ಸಿಗೆ ನೋವಾಗಿ, ನಮ್ಮ ಜೀವನದಲ್ಲಿ ನೋವಾಗ್ತಾಯಿದೆ. ಹೆಣ್ಣಿನ ಜೀವನದಲ್ಲಿ ಇಂಥ ಕಚಡ ಇನ್ನು ಬೇಡ. ಹೆಣ್ಣಿನ ಜೀವನಕ್ಕೆ ಇಂಥದ್ದೆಲ್ಲ ಕೊಡಬಾರ್ದು. ಇನ್ನೇನಾರು ಮಾಡೋಗಿದ್ರು ಅದಕ್ಕೋಸ್ಕರ ಇಲ್ಲಿವರೆಗೆ ಲಾಸ್ಟು ಅಂತ ನಮ್ಮದು. ನಿಮ್ಗೆ ಗೌರ್ಮೆಂಟಿಂದ ಯಾವ ಸಹಕಾರನೂ ಇಲ್ಲ, ಇಲ್ಲಿನೂ ಯಾವ ಸಹಕಾರನೂ ಮಾಡಲ್ಲ. ಹಳ್ಳಿ ಮನೆಯವರು ಮಕ್ಕಳಿಗೆಲ್ಲ ಇಂಥ ಕೆಲಸ ಬೇಡ ಬೇಡ ಅಂತ ನಾವು ಹೇಳ್ತಿರೋದು. ಈಗ ನಿಮ್ಮ ಜೀವನ ಹೇಗೆ ಸಾಗ್ತಾ ಇದೆ? ಕೂಲಿ ಕೆಲಸ ಬೇಡ ಜೀವನ ಸಾಗ್ತಾ ಇರೋದು. ಕೂಲಿ ಅಂದರೆ ಏನು ಮಾಡ್ತೀರಾ? ನಾಟಿ ಮಾಡ್ತೀವಿ, ಗದ್ದೆ ಕುಯ್ತೀವಿ, ಅಡಿಕೆ ಸುಲಿತೀವಿ, ಮಣ್ಣು ಗೊಬ್ಬರ ಎಲ್ಲ ಹೊರ್ತೀವಿ. ಸಂಬಳ 20 ರೂಪಾಯಿ 22 ರೂಪಾಯಿ ಕೊಡ್ತಾರೆ, 1 ಕಿಲೋ ಅಕ್ಕಿ ಕೊಡ್ತಾರೆ ಅಷ್ಟೇ. ಅದರಲ್ಲಿ ನಾವು ಜೀವನ ಮಾಡ್ತಾ ಇರಬೇಕು. ಪ್ರೇಮಮ್ಮ ಮತ್ತು ಸುಮಿತ್ರಮ್ಮನವರೇ, ನಮ್ಮ ಸಿರಿಗಂಧದ ವೀಕ್ಷಕರಿಗಾಗಿ ನಿಮ್ಮ ಹಾಡು ಮತ್ತು ಕುಣಿತವನ್ನು ಹಾಡು ತೋರಿಸ್ತೀರಾ? ಆಯ್ತು. ದೇವ ಬಂದ ಪುನಃ ಹೇಮಗಿನಿಂದ, ದೇವ ಬಂದ ಪುನಃ ಹೇಮಗಿನಿಂದ, ಭೂಮಿಗೆ ಭಕ್ತರ ಕರುಣದಿ ಸಲಗುವ ದೇವ ಬಂದ ನೋಡೆ, ಮುರಗಿಯ ಸ್ವಾಮಿ ಬಂದ ನೋಡೆ. ಕಂತು ಹಾರ ನೀನೇ, ಆಹಾ ಕಂತು ಹಾರ ನೀನೇ, ಅತಿಶಯ ಬಂದು ನಿಂದು ಬಾಲೆ. ಕಂತು ಕಪ್ಲೇಶ್ವರ ನಿಂತು ಮುರುಗೇಶ್ವರ, ಕಂತು ಕಪ್ಲೇಶ್ವರ ನಿಂತು ಮುರುಗೇಶ್ವರ. ದೇವ ಬಂದ ನೋಡೆ, ಮುರಗಿಯ ಸ್ವಾಮಿ ಬಂದ ನೋಡೆ. ದೇವ ಬಂದ ಪುನಃ ಹೇಮಗಿನಿಂದ, ದೇವ ಬಂದ ಪುನಃ ಹೇಮಗಿನಿಂದ, ಭೂಮಿಗೆ ಭಕ್ತರ ಕರುಣದಿ ಸಲಗುವ ದೇವ ಬಂದ ನೋಡೆ, ಮುರಗಿಯ ಸ್ವಾಮಿ ಬಂದ ನೋಡೆ. ಬೆಳ್ಳನು ಬೆಳಗಾದವೋ ಕೊಳ್ಳಯ್ಯ ನಿಳ್ಳೆಳು, ಜಲ್ಲ ನೇರದೋ ಜಲದಿಯ, ಜಲ್ಲ ನೇರದೋ ಜಲದಿ, ತಲೆಯ ಮೇಲೆ ಬಳ್ಳನ್ನು ಕೊಟ್ಟರು ಬಲಗೈಲಿ. ಮೂಡಲು ಮೂಡವು ತಳವರುದಿಯಾಗವು, ತಾವರುದಿಯಾಗಿ ಸರಿಗಾವು, ತಾವರುದಿಯಾಗಿ ಸರಿಗಾವು. ಇವರು ಮಂಜು ಯಾಕೆ ಗೌದಾವು, ಮಂಜು ಗೌದಾವೆ ಮಾರೈನ ಗುಡ್ಡಕ್ಕೆ, ಮಂಜಲ್ಲ ಕಾಣೋ ಸಕನೈನ, ಮಂಜಲ್ಲ ಕಾಣೋ ಸಕನೈನ ಗುಡ್ಡಕ್ಕೆ, ಧೂಪದ ಹೊಗೆ ಗೌದಾವು. ಕೆಮ್ಮಣ್ಣುಳಿಲಿ ಡಂಬೊಂಬುದೇನಯ್ಯ, ಅಲ್ಲಿ ರಾಮಯ್ಯ ಹೊಳೆ ಮಿಂದು, ಅಲ್ಲಿ ರಾಮಯ್ಯ ಹೊಳೆ ಮಿಂದು ಬರುವಾಗ ಸನ್ನೆಯ ದೊಳ್ಳೆ ನುಡಿದಾವು. ಆ ಸರಿ ಸಾರ ಮೇಲೆ ಮುತ್ತಿನ ಸಾರ, ಚೆಕ್ಕ ಮಲಕಿನ ಉಡುದಾರ, ಚೆಕ್ಕ ಮಲಕಿನ ಉಡುದಾರ, ಮೈನ ಕೈಲಿ. ದೇವರ ಮಂಡೆ ಮೇಲೆ ಹೂವೇಕೆ ಬಾಡೆವು, ರಾಜಂಗಳಕ್ಕೆ ಗುಡಿಸಾವು, ರಾಜಂಗಳಕ್ಕೆ ಗುಡಿಸಾವು. ಈ ಊರು ಮುಂಜೆಗೆ ಗೌದಾವು. ಕುಮಾರರಾಮನ ಚಿಕ್ಕಮ್ಮ ಚೆನ್ನಮ್ಮಾಜಿಯ ವಂಶದವರೆಂದು ಈ ದೊಂಬರು ಹೇಳಿಕೊಳ್ಳುತ್ತಾರೆ.
ಮಗನನ್ನೇ ಕಾಮಿಸಿ ಅವನು ಒಲಿಯದಿದ್ದಾಗ ಅವನ ಪ್ರಾಣವನ್ನು ಬಲಿ ತೆಗೆದುಕೊಂಡು ಶಾಪಕ್ಕೊಳಗಾದ ಚೆನ್ನಮ್ಮಾಜಿ ಮತ್ತು ಅವಳ ವಂಶಸ್ಥರು ತಮ್ಮ ಶಾಪ ಪರಿಹಾರಕ್ಕಾಗಿ ಕುಮಾರರಾಮನನ್ನು ಆರಾಧಿಸುತ್ತಾ ಹಾಡಿ ಕುಣಿಯುತ್ತಾ ಕ್ರಮೇಣ ದೊಂಬತಿಯರಾಗಿ ದೇವದಾಸಿಯರಾಗಿ ಬದಲಾದರೆಂದು ನಂಬಿಕೆ ಇದೆ. ನೆನಪೇನು ಬಾಬಾ ಭೂದವಾರ ಮಾಧವ ಭೂದವಾರ ಮಾಧವ ಆದಿನಾರಾಯಣ ವೇದ ಪಾರಾಯಣ ಆದಿನಾರಾಯಣ ವೇದ ಪಾರಾಯಣ ವೇದವ ಮಾಡದೆ ಬಾಬಾ ರಾಧ ಮನೋಹರ ಸದಾ ಕೃಪಾಕರ ರಾಧ ಮನೋಹರ ಸದಾ ಕೃಪಾಕರ ಮೊದಲಿನ ನಿಪೆನು ಬಾಬಾ ವಂದಿಪೇನ ವಂದಿಪೆ ವಂದಿಪೇನ ವಂದಿಪೆ ಇಂದ್ರಾದಿ ಗುಣ ಸುತ ಸಾಮ್ರಾದಯಕರ ಇಂದ್ರಾದಿ ಗುಣ ಸುತ ಸಾಮ್ರಾದಯಕರ ಮಂದರ ಹರಿಯದೆ ಬಾಬಾ ಭಾರದ ಮನೋಹರ ಸದಾ ಕೃಪಾಕರ ಮೊದಲಿನ ನಿಪೆನು ಬಾಬಾ ವಂದಿಪೇನ. ಈಗ ಈ ಶೋಷಿತ ವರ್ಗ ಎಚ್ಚೆತ್ತುಕೊಂಡಿದೆ. ಕತ್ತಲಿನಿಂದ ಬೆಳಕಿನೆಡೆಗೆ ಬರಲು ಹಂಬಲಿಸುತ್ತಿದೆ. ಅವಕಾಶಕ್ಕಾಗಿ ಹಾತೊರೆಯುತ್ತಿದೆ ಎಂಬುದನ್ನು ಶ್ರೀಮತಿ ಪ್ರೇಮಾ ಮತ್ತು ಶ್ರೀಮತಿ ಪ್ರಮೀಳಾರವರು ಪ್ರತಿನಿಧಿಸುತ್ತಾರೆ. ಮದುವೆಯಾಗಿ ಅತ್ತೆ ಮನೆಗೆ ಹೋದ ಹೆಣ್ಣು ಮಕ್ಕಳಿಗೆ ತವರೆಂದರೆ ಎಲ್ಲಿಲ್ಲದ ಸಂತೋಷ, ಸಡಗರ, ಸಂಭ್ರಮ, ಹಿಗ್ಗು. ತಾನು ತವರು ಮನೆಗೆ ಹೋಗಿ ಬರುತ್ತೇನೆಂದು ಕೇಳುವ ಸೊಸೆಗೆ ಅತ್ತೆಯ ಕಿವಿಮಾತು ಆದರ್ಶಪ್ರಾಯ. ಹಾಗೆಯೇ ತವರು ಮನೆಯಲ್ಲಿ ಅತ್ತಿಗೆಯ ಚುಚ್ಚುಮಾತುಗಳು, ಅಣ್ಣನ ಅಸಹಾಯಕತೆಯನ್ನು ಬಿಂಬಿಸುವ ಹಾಡೊಂದನ್ನು ಹಾಡಿದ್ದಾರೆ ಹಾಸನ ಜಿಲ್ಲೆಯ ಅರಸೀಕೆರೆಯ BC ಬಸವರಾಜ್ ಅವರು. ಆಕಳದಂತ ಅತ್ತೆ ಗೋಕುಲದಂತ ಮಾವ ಆಕಳದಂತ ಅತ್ತೆ ಗೋಕುಲದಂತ ಮಾವ ಶ್ರೀಕೃಷ್ಣನಂತ ಪತಿದೇವ ಶ್ರೀಕೃಷ್ಣನಂತ ಪತಿದೇವ ಇದ್ದರೆ ಸಾಕಿದ ತವರ ತೊರೆದೇನು ಸಾಕಿದ ತವರ ತೊರೆದೇನು. ಆಕಳದಂತ ಅತ್ತೆ ಗೋಕುಲದಂತ ಮಾವ ಆಕಳದಂತ ಅತ್ತೆ ಗೋಕುಲದಂತ ಮಾವ ಶ್ರೀಕೃಷ್ಣನಂತ ಪತಿದೇವ ಶ್ರೀಕೃಷ್ಣನಂತ ಪತಿದೇವ ಇದ್ದರೆ ಸಾಕಿದ ತವರ ತೊರೆದೇನು ಸಾಕಿದ ತವರ ತೊರೆದೇನು. ಹತ್ತಿಯ ಮರದಡಿಯ ಕುಳಿತಿರುವಾಗ ಅತ್ತೆಯ ಹತ್ತಿಯ ಮರದಡಿಯ ಕುಳಿತಿರುವಾಗ ಅತ್ತೆಯ ಸೊಸೆ ಹೋಗಿ ಕೇಳ್ತಾಳೆ ಅತ್ಯಮ್ಮನ ಸೊಸೆ ಹೋಗಿ ಕೇಳ್ತಾಳೆ ಅತ್ಯಮ್ಮನ ನಾನೋಗಿ ಬರಲೇನೆ ತವರಿಗೆ ನಾನೋಗಿ ಬರಲೇನೆ ತವರಿಗೆ. ಆಕಳದಂತ ಅತ್ತೆ ಗೋಕುಲದಂತ ಮಾವ ಶ್ರೀಕೃಷ್ಣನಂತ ಪತಿದೇವ ಶ್ರೀಕೃಷ್ಣನಂತ ಪತಿದೇವ ಇದ್ದರೆ ಸಾಕಿದ ತವರ ತೊರೆದೇನು ಸಾಕಿದ ತವರ ತೊರೆದೇನು. ಹೋಗಿ ಬಾರೆ ನೀನು ಅನ್ನೋಲೆ ಕಿವಿಯೋಳೆ ಹೋಗಿ ಬಾರೆ ನೀನು ಅನ್ನೋಲೆ ಕಿವಿಯೋಳೆ ತವರೂರು ಒಳ್ಳೆದೆಂದು ಇರಬ್ಯಾಡ ತವರೂರು ಒಳ್ಳೆದೆಂದು ಇರಬ್ಯಾಡ ನನ್ನ ಸೊಸೆಯೇ ಹೋಗಿ ಬಾರೆ ನಿನ್ನ ತವರಿಗೆ ಹೋಗಿ ಬಾರೆ ನಿನ್ನ ತವರಿಗೆ ಹೋಗಿ ಬಾರೆ ನಿನ್ನ ತವರಿಗೆ. ಅಂದಕ್ಕತ್ತೆಯ ಮಗಳೇ ಚಂದಕ್ಕಿ ಮಾವನ ಮಗಳೇ ಅಂದಕ್ಕತ್ತೆಯ ಮಗಳೇ ಚಂದಕ್ಕಿ ಮಾವನ ಮಗಳೇ ಮೂಡ
ಕೂಡಲ ಸೀಮಿಂದ ನನ್ನ ತಂಗಿ ಬಂದವಳೆ ನೀನೊಂದ ಮಾತ ಕರಿ ಹೋಗೆ ನೀನೊಂದ ಮಾತ ಕರಿ ಹೋಗೆ ಪ್ರೀತಿಲಿ ಕರೆಯೋಕೆ ಗಕ್ಕಲ್ಲ ತಂಗೆಲ್ಲ ಪ್ರೀತಿಲಿ ಕರೆಯೋಕೆ ಗಕ್ಕಲ್ಲ ತಂಗೆಲ್ಲ ನೀ ತಂದ ಸೌದೆ ಒಣಗಿಲ್ಲ ಹುಟ್ಟಿದಾಗಕ್ಕಿ ಮನೆಯಲಿಲ್ಲ ಹುಟ್ಟಿದಾಗಕ್ಕಿ ಮನೆಯಲಿಲ್ಲ ಆಕಳದಂತ ಅತ್ತೆ ಗೋಕುಲದಂತ ಮಾವ ಆಕಳದಂತ ಅತ್ತೆ ಗೋಕುಲದಂತ ಮಾವ ಶ್ರೀಕೃಷ್ಣನಂತ ಪತಿದೇವ ಶ್ರೀಕೃಷ್ಣನಂತ ಪತಿದೇವ ಇದ್ದರೆ ಸಾಕಿದ ತವರ ತೊರೆದೇನು ಸಾಕಿದ ತವರ ತೊರೆದೇನು ತಾಯಿಲ್ದ ತವರಿಗೆ ಯಾಕೆ ಬಂದೆ ತಂಗಮ್ಮ ತಾಯಿಲ್ದ ತವರಿಗೆ ಯಾಕೆ ಬಂದೆ ತಂಗಮ್ಮ ಕಾಡ್ಕಿತ್ತೀಯವಳೆ ಮನೆಯೊಳಗೆ ಕಾಡ್ಕಿತ್ತೀಯವಳೆ ಮನೆಯೊಳಗೆ ತಂಗಮ್ಮ ನೀ ಬಂದ ದಾರಿ ಹಿಡಿಯಮ್ಮ ನೀ ಬಂದ ದಾರಿ ಹಿಡಿಯಮ್ಮ ಆಕಳದಂತ ಅತ್ತೆ ಗೋಕುಲದಂತ ಮಾವ ಆಕಳದಂತ ಅತ್ತೆ ಗೋಕುಲದಂತ ಮಾವ ಶ್ರೀಕೃಷ್ಣನಂತ ಪತಿದೇವ ಶ್ರೀಕೃಷ್ಣನಂತ ಪತಿದೇವ ಇದ್ದರೆ ಸಾಕಿದ ತವರ ತೊರೆದೇನು ಸಾಕಿದ ತವರ ತೊರೆದೇನು ಸಾಕಿದ ತವರ ತೊರೆದೇನು ಅಭಿಮಾನಿ ಪ್ರೇಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ. ನಮಸ್ಕಾರ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ ವೇದವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ